ಬೇಜಾರಾಗಲಿಲ್ವಾ? ನನಗೆ ಯಾವಾಗಲೂ ಭಿಕ್ಷಕನ ಪಾತ್ರನೇ ಕೊಡ್ತಾರೆ ಈ ಇಂಡಸ್ಟ್ರಿಯಲ್ಲಿ. ನಾವು ಅವಕಾಶ ಕೊಡೋದು ನಿರ್ದೇಶಕರ ಕೈಯಲ್ಲಿರುತ್ತೆ. ನಮ್ಮ ಪಾತ್ರದ ಬಗ್ಗೆ ನಮಗೆ ಜವಾಬ್ದಾರಿ. ಹಾಗೆ ದರ್ಶನ್ ಅವರ ಜೊತೆಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸಣ್ಣ ಕಲಾವಿದ ಆಗಲಿ ದೊಡ್ಡ ಕಲಾವಿದ ಆಗಲಿ ಅವ್ರಿಗೆ ಒಂದು ಭಾಳ ಒಂದು ಕಾಳಜಿ ಇದೆ. ನಮ್ಗೆ 200 ರೂಪಾಯಿ ಅಂದರೆ ಆ 200 ರೂಪಾಯಿ ಅಂದರೆ ನಮಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಅದು ನಮಗೆ ರಂಗಭೂಮಿಯಿಂದ ಯಾರು ಬಂದಿರ್ತಾರೋ ಈ ನೋವುಗಳು ತಿಂದು 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 ಕೋಪನ ಎಲ್ಲೋ ಓಡೋಗಿರುತ್ತೆ. ಅದು ಬೀದರಿಂದ ಬೆಂಗಳೂರಿಗೆ ಬಂದಾಗ 31 ರೂಪಾಯಿ 50 ಪೈಸೆ ಬಸ್ ಚಾರ್ಜ್ ಇತ್ತು. ಆ ಬಸ್ ಚಾರ್ಜ್ ರೆಡಿ ಮಾಡ್ಕೋಬೇಕಂದ್ರೆ ನನಗಾಗಿಲ್ಲ. ಯಾರು ಗೊತ್ತಿಲ್ಲ ಅಂತೇಳಿ ರೈಲ್ವೆ ಸ್ಟೇಷನಲ್ಲೂ ಮಲ್ಕೊಂಡೆ, ಬಸ್ ಸ್ಟ್ಯಾಂಡಲ್ಲೂ ಮಲ್ಕೊಂಡೆ, ಯಾರ್ದು ಅಂಗಡಿ ಮುಂದೆ ನಿಂತ್ಕೊಂಡೆ, ಹೋಗ್ರಿ ಆ ಕಡೆ ಅಂತ ಓಡಿಸಿದ ದಿನವೂ ಉಂಟು, ಉಪವಾಸ ದಿನಗಳೂ ಉಂಟು, ನೀರು ಕುಡಿದ್ರೂ ಮಲ್ಕೊಂಡಿದ್ದೀವಿ, ಎಲ್ಲ ಅನುಭವಿಸ್ಬಿಟ್ಟಿದ್ದೀವಿ. ಹೆಣ್ಣು ಹೊನ್ನು ಮಣ್ಣು ಯಾವುದು ಅಷ್ಟು ಸುಲಭ ಸಿಗೋದಲ್ಲ. ಬಂದರುದಾರು ದೇವ ದೇವ ಪ್ರಭಾವ ದಿಗರ್ತಯ ಜನ ಬಲ ಜನ ಸಾರಥಿ ನಾನುದಾರೆಂದರೆ ಆ ತಳ ಈ ತಳ ಸೂತಳ ಮೈತಳ ರಸುತಳ ಪಾತಳ ಇಂಥ 56 ದೇಶ ಮತ್ತು 3 ಲೋಕಗಳನ್ನು ಗಮನ ಮಾಡುವಂಥವ ನಾನು. ಮತ್ತು ಕೈಲಾಸ ಭವನದಲ್ಲಿ ಸಾಕ್ಷಾತ್ ಪರಮೇಶ್ವರನ ಅರ್ಧಾಂಗಿಗಳಾದ ಪಾರ್ವತಾದೇವಿ ಅಂಗಬೆವರಲ್ಲಿ ಹುಟ್ಟಿದಂಥ ಗಜಾನನ ಗಣಪತಿ ಎಂದು ಕರೆಯಲು ಧೂತ ಕೇಳನ ಮಾತಾ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಫ್ರೀಡಮ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಂಗಾ. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕನ್ನಡದ ಹಿರಿಯ ನಟರಾದಂತಹ ವೈಜನಾಥ್ ಬಿರಾದರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಕನ್ನಡ ಚಿತ್ರರಂಗದಲ್ಲಿ 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಎಲ್ಲರ ಮನಸ್ಸನ್ನು ಗೆದ್ದಿರುವಂತಹ ಹಾಸ್ಯ ನಟ. ಇವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಬರಮಾಡ್ಕೊಳ್ಳೋಣ. ಸರ್, ನಿಮಗೆ ಸ್ವಾಗತ ನಮ್ಮ ಕಾರ್ಯಕ್ರಮ. ನಮಸ್ತೆ ಮೇಡಮ್. ಹಾಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ ಮೇಡಮ್. ಸರ್, ನಿಮ್ಮ ಒಂದು ಜರ್ನಿ ಕನ್ನಡ ಚಿತ್ರರಂಗದಲ್ಲಿ ಹೇಗೆ ಬಂತು? ಅದರ ಜರ್ನಿ ಅಂದರೆ ಮೂಲತಃ ರಂಗಭೂಮಿ. ಸುಮಾರು ಒಂದು 15-20 ವರ್ಷ ರಂಗಭೂಮಿಯಲ್ಲಿ ಉಳ್ಕೊಂಡು ಅಲ್ಲಿಂದ ಏಕಪಾತ್ರ ಅಭಿನಯ ಆದಮೇಲೆ ನಮ್ಮೂರು ಬಂದು ಬೀದರ್ ಜಿಲ್ಲೆ. ಅಲ್ಲಿ ಊರಿಗೆ ಹೋದಾಗ ಅಲ್ಲಿ ಒಂದು ನಮ್ಮ ಅನಂತನಾಗ್ ಸರ್ದು ಒಂದು ಸಿನಿಮಾ ನಡೀತಾ ಇತ್ತು. ಅಲ್ಲಿ ಸಿನಿಮಾ ಅಲ್ಲಿ ಬೀದರಲ್ಲಿ ಶೂಟಿಂಗ್ ಮಾಡಿದ್ದು. ಅಲ್ಲಿಂದ ಒಂದು ಚಿಕ್ಕ ಪಾತ್ರ ಮಾಡಿದೆ. ಅಲ್ಲಿಂದ ಮತ್ತೆ ಯಥಾ ಪ್ರಕಾರ ಮತ್ತು ನಾಟಕ ಕಂಪ್ನಿ ಎಲ್ಲ ಮಾಡಿಕೊಂಡು ಮತ್ತೆ ಇಲ್ಲಿ ಬಂದು ಶಂಕನಾದ ಅಂಥೇಳಿ ಒಂದು 85ನೇ ಇಸ್ವಿಯಲ್ಲಿ ಉಮೇಶ್ ಕುಲಕರ್ಣಿ ಅವರು ಡೈರೆಕ್ಟ್ರು ಸರ್. ಆ ಚಿತ್ರದ ಮೂಲಕ ನಾನು ಸಿನಿಮಾ ರಂಗಕ್ಕೆ ಬಂದೆ. ಮೊದಲು ಇದಕ್ಕಿಂತ ಮುಂಚೆ ನೀವು ಏನು ಅಂದರೆ ನಾಟಕಗಳಲ್ಲೆಲ್ಲ ನೀವು ಅಭಿನಯ ಮಾಡ್ತಾ ಇದ್ರಿ. ಆ ಒಂದು ಜರ್ನಿ ನಿಮಗೆ ಹೇಗೆ ಇಂಟ್ರೆಸ್ಟ್ ಬಂತು ಈ ಒಂದು ಕಲಾ ನಿಮಗೆ? ಮೇಡಮ್, ನಾನು ಚಿಕ್ಕ ವಯಸ್ಸಿನಲ್ಲೇ ಸ್ವಲ್ಪ ನಮ್ಮಲ್ಲಿ ಕೋಲಾಟ, ಡಪ್ಪಿನಾಟ ಆಯಿತು. ಪ್ರತಿಯೊಂದು ಉಗಾದಿ ಆದಮೇಲೆ ನಮ್ಮಲ್ಲಿ ಹಳ್ಳಿ ಕಡೆ ಎಲ್ಲ ಒಂದು ಬಸವ ಜಯಂತಿ, ಬಾರ್ಷಿಗೆಲ್ಲ ನಾಟಕ ಮಾಡ್ತಾರೆ. ಅಲ್ಲಿ ಊರಾಗಿದ್ದ ಸ್ವಲ್ಪ ಎಲ್ಲ ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆ. ಸಣ್ಣ ಪುಟ್ಟ ಪಾತ್ರ ಮಾಡೋದು, ಕೋಲಾಟ ಆಯಿತು, ಇಲ್ಲ ನಗ್ಸೋದು, ಸ್ವಲ್ಪ ಚಿಕ್ಕ ವಯಸ್ಸಿಂದ ಚಟುವಟಿಕೆ ಇತ್ತು. ಹಾಗೆ ಆ ಒಂದು ಗೀಳಿನಿಂದ ನಾನು ರಂಗಭೂಮಿ ಸೇರಿದೆ. ರಂಗಭೂಮಿ ಆದಮೇಲೆ ಏಕಪಾತ್ರ ಅಭಿನಯ ಮಾಡ್ಕೊಂಡು ಸಿನಿಮಾಕ್ಕೆ ಹೋಗ್ಬೇಕಂತ ಆಸೆ ಇತ್ತು. ಅಲ್ಲಿ ಹಂಗೆ ಏಕಪಾತ್ರ ಅಭಿನಯ ಮಾಡ್ಕೊಂಡು ಇಲ್ಲಿ ಬಂದು ಸಿನಿಮಾ ರಂಗಕ್ಕೆ ಬಂದೆ ನಾನು. ಯಾವ ಒಂದು ವಯಸ್ಸಿನಲ್ಲಿ ನಿಮಗೆ ನಾಟಕ ಮಾಡಬೇಕು ಅಂತ ಅನ್ನಿಸ್ತು, ಅಭಿನಯಕ್ಕೆ ನಾನು ಹೋಗಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಬಂತು? ಮೇಡಮ್, ಅಲ್ಲಿ ನಮ್ಮಲ್ಲಿ ಏನಾಯಿತು, ನಾವು ಪ್ರತಿ ವರ್ಷ ಒಂದು ಚಿಕ್ಕ ಚಿಕ್ಕ ಪಾತ್ರ ಮಾಡ್ತಿದ್ದೆ. ನಾನು ನಮ್ಮ ಸ್ನೇಹಿತರೆಲ್ಲ ಅಂದರು, ಈ ಪಾತ್ರಗಳು ಚೆನ್ನಾಗಿ ಮಾಡ್ತೀರ, ನೀನು ನಾಟಕ ಕಂಪ್ನಿಯಾಗಿ ಸೇರಬಾರ್ದು ಅಂತ. ಅಲ್ಲಿ ನಮ್ಮಲ್ಲಿ ಬೀದರ್ ಜಿಲ್ಲೆಯಲ್ಲಿ ಹುಮನಾಬಾದ್ ಅಂತೇಳಿ ಒಂದು ಊರಿದೆ. ಅಲ್ಲಿ ವೀರಭದ್ರೇಶ್ವರ ಜಾತ್ರೆಗೆ ಪ್ರತಿ ವರ್ಷ 2-3 ನಾಟಕ ಕಂಪ್ನಿ ಬರ್ತಿದ್ವು. ಬಂದಾಗ ನಾವೆಲ್ಲ ಮಾಮೂಲಿ ನಾವು ನಡ್ಕೊಂಡು ಹೋಗ್ತಿದ್ವಿ. ಅವಾಗೆಲ್ಲ ನಡ್ಕೊಂಡು ಹೋಗೋದು ಹೇಗಂತಂದರೆ ಹಳ್ಳಿಯಿಂದ ಒಂದು 11-15 ರೊಟ್ಟಿ ಕಟ್ಕೊಂಡು ಹೋಗೋದು. ಒಂದು 10-11 7 ರೂಪಾಯಿ 9 ರೂಪಾಯಿ ತೊಗೊಂಡು ನಡ್ಕೊಂಡು ಹೋಗಿ ಮತ್ತು ಅವಾಗೆಲ್ಲ ನಾಟಕ ಅವಾಗ ಎಷ್ಟು 4 ಆಣೆ ಇತ್ತು ನಾಟಕ ನೋಡ್ಬೇಕಾದ್ರೆ. ನೆಲ 10 ಪೈಸೆ, ಸ್ವಲ್ಪ ಮುಂದೆ ಕೂತ್ರೆ 4 ಆಣೆ. ನಿಮಗೆ ಆವಾಗ ಯಾವ ಏಜ್ ಇತ್ತು? ಏನಿತ್ತು ಮೇಡಮ್, ಆವಾಗಂದರೆ ಏನೋ ಒಂದು 18-17 ವಯಸ್ಸು ಇರ್ಬೋದು. ಅವಾಗ ಎಲ್ಲರೂ ರೇ ನೋಡಿ ಈ ಪಾತ್ರ ನೀವು ಮಾಡ್ಬೋದು, ಆ ಪಾತ್ರ ಹೀಗೆಲ್ಲ ಅಂತ. ಹಂಗೆ ನಾನು ಸ್ವಲ್ಪ ಅದು ಜಾಸ್ತಿ ಇತ್ತು. ಹೌದಲ್ವಾ, ಮಾಡ್ಬೋದಲ್ವಾ, ಹೀಗೆಲ್ಲ. ಹಂಗೆ ಅಲ್ಲಿಂದ ನನಗೆ ಅದು ಅಭಿರುಚಿ ಶುರುವಾಯಿತು. ನೀವು ಸಿನಿಮಾ ರಂಗದಲ್ಲಿ ಹಾಸ್ಯ ನಟ ಅಂತಲೇ ತುಂಬ ಫೇಮಸ್ ಆಗಿದ್ದೀರಾ. ನೀವು ಸ್ಟಾರ್ಟಿಂಗಿಂದನೇ ಹಾಸ್ಯಗಳನ್ನು ಮಾಡ್ತಾ ಬರ್ತಾ ಹೋಗಿದ್ರೆ ನೀವು ಅದನ್ನೇ ಫೋಕಸ್ ಮಾಡಿದ್ದೀರಾ ಅಂತ. ಸೊ ಬೇರೆ ಒಂದು ಪ್ರತಿಭೆಗೆ ನೀವು ಸೀರಿಯಸ್ ಆಗಿ ಮಾಡೋವಂಥದ್ದು ಅಂಥದ್ದೇನು ಯಾವುದು ತೊಗೊಳ್ಳಿಲ್ಲ ನೀವು? ಇಲ್ಲ ಮೇಡಮ್, ಅದು ಏನಾಯ್ತು ಅಂದರೆ ನನಗೆ ಫಸ್ಟ್ ಇಲ್ಲಿ ಗುರುತಾಗಿದ್ದು ಚಿತ್ರರಂಗಕ್ಕೆ ಭಿಕ್ಷಕನ ಪಾತ್ರ. ಅದು ಉಪೇಂದ್ರ ಸರ್ ಅವರಿಂದ ತರಲೆ ನನ್ನ ಮಗ. ಅದಕ್ಕೆ ಮುಂಚೆ ನಾನು ಒಂದು ಇದು ಮಾಡಿದ್ದೆ, ಅಜಗಜಾಂತರ ಅಂಥೇಳಿ. ಅದು ಕಾಶಿನಾಥ್ ಸರ್ ಅವ್ರ ಹೀರೋ, ಉಪೇಂದ್ರ ಸರ್ ಅವರು ಅಸೋಸಿಯೇಟ್ ಡೈರೆಕ್ಟ್ರು.
ಆದಮೇಲೆ ತಿರ್ಗಿ ಅದು ಆದಮೇಲೆ ಉಪೇಂದ್ರ ಅವ್ರು ತರಲೆ ನನ್ನ ಮಗ ಅಂತೇಳಿ ಒಂದು ಸಿನಿಮಾ ಮಾಡಿದರು, ಜಗ್ಗೇಶ್ ಅವ್ರ ಹೀರೋ. ಅದಕ್ಕೆ ಅಲ್ಲಿ ಏನು ಮಾಡೋದು, ಒಂದು ಭಿಕ್ಷುಕನ ಪಾತ್ರ, ಓಪನಿಂಗ್ ಸೀನೇ ನಂದದು. ಬಂದಾಗ ಅಲ್ಲಿ ಏನಿತ್ತು, ಭಿಕ್ಷುಕನ ಪಾತ್ರ ಕೊಟ್ಟಿದ್ರು. ಕೊಟ್ಟಾಗ ಅವರು ಉಪೇಂದ್ರ ಸರ್ ಅವರು, ಬಿರಾದರ್ ಅವರು, ಎಷ್ಟು ಡಾರ್ಕ್ ಏನಾದ್ರು ಒಂಚೂರು ಕಾಮಿಡಿ ಸೇರಿಸ್ಕೊಳ್ಳಿ ಅಂದರು. ಅವರೇ ಕೇಳಿದ್ರು, ಏನು ಎಷ್ಟು ವರ್ಷದಿಂದ ಭಿಕ್ಷೆ ಬೇಡ್ತಾ ಇದ್ದೀರಾ ಅಂದರೆ ಒಂದು 7-8 ವರ್ಷ ಏನೋ ಹೇಳಬೇಕಿತ್ತು. ಅಂದರೆ ನನಗೇನೋ ಒಂದು ಹೊಳೀತು, ಏನು ರೀ ಭಿಕ್ಷುಕರೇ ಎಷ್ಟು ವರ್ಷದಿಂದ ನೀವು ಭಿಕ್ಷೆ ಬೇಡ್ತಾ ಇದ್ದೀರಾ ಅಂದ್ರೆ 1972 ಅಂದೆ. ಅದೇನು ರೀ ಆರ್ಕೆಸ್ಟ್ರಾ ಸರ್, ಆರ್ಕೆಸ್ಟ್ರಾಕ್ಕೆ ಹೋದ. ಹೌದು ಸರ್, ಮತ್ತು ಜೀವನ ಅಲ್ವಾ ಅಂತೇಳಿ ಅಲ್ಲಿಂದ ಶುರುವಾಗಿದ್ದು. ಆ ಭಿಕ್ಷುಕನ ಪಾತ್ರ ಸುಮಾರು ಒಂದು 40-50 ಸಿನಿಮಾ ಮಾಡಿದ್ದೀನಿ ನಾನು, ಭಿಕ್ಷುಕನ ಪಾತ್ರ. ಆಮೇಲೆ ಇನ್ನು ಯಾರೋ ಒಬ್ಬರು ಕುಡ್ಕನ ಪಾತ್ರ ಕೇಳಿದರು, ಆ ಕುಡ್ಕನ ಪಾತ್ರ ಮಾಡಿದೆ. ಕುಡ್ಕನ ಪಾತ್ರ ಅದು ಒಂದು 40-50 ಸಿನಿಮಾ. ಅದೇನಿತ್ತು, ಯಾವ ಪಾತ್ರ ಕೂಡ ಮಾಡ್ಬೋದು ಅಂತ ಒಂದು ಒಳಗಡೆ ಇತ್ತು, ಆದರೂ ಅವಕಾಶ ಕೊಡೋರು ಕೊಡಬೇಕಲ್ಲ. ಹೀಗಾಗಿ ಬಂದಂಗೆ ಮಾಡ್ಕೊಂಡು ಬಂದೆ. ಪೊಲೀಸ್ ಪಾತ್ರ, ಭಿಕ್ಷುಕನ ಪಾತ್ರ, ಕುಡ್ಕನ ಪಾತ್ರ, ಹಳ್ಳಿ ಪಾತ್ರ, ಏನೇನು ಕೊಡ್ತಾರೆ ಎಲ್ಲ ಮಾಡ್ಕೊಂಡು ಬಂದೆ ನಾನು. ನೀವು ಮಾಡ್ತಾ ಮಾಡ್ತಾ ನಮಗೆ ಈ ಸಿನಿಮಾ ರಂಗದಲ್ಲಿ ಯಾರಿಂದ ನಿಮಗೆ ಸಹಾಯ ಫಸ್ಟ್ ಸಿಕ್ತು? ಇಲ್ಲ ಮೇಡಮ್, ನಾನು ಏನು ಮಾಡ್ತಿದ್ದೆ ಅಂದರೆ, ಆವಾಗ ಒಂದು 80ರ ದಶಕದಲ್ಲಿ 83-84ರಲ್ಲಿ ಗಾಂಧಿನಗರದ ಎಲ್ಲ ಡೈರೆಕ್ಟ್ರು ರೂಮ್ ಮಾಡ್ತಿದ್ರು ಅಲ್ಲಿ. ಸರಿ ಹೋಗೋದು, ಯಾರಿದ್ದಾರೆ ಅವರು ಪರಿಚಯ ಮಾಡಿಸ್ಕೊಳ್ಳೋದು. ಈ ಸಿದ್ಲಿಂಗನವರಿದ್ದರು, ನಾಗಣ್ಣವರಿದ್ದರು, ಆಮೇಲೆ ನಮ್ಮ AT ರಘುವರಿದ್ದರು, ಆಯಿತು ಆನಂದ್ P ರಾಜ್ ಅವರಿದ್ದರು. ಹೀಗೆಲ್ಲ ಸುಮಾರು ಜನ ಅಲ್ಲಿ ಡೈರೆಕ್ಟ್ ಇದ್ದರು. ಹೋಗೋದು, ಪರಿಚಯ ಮಾಡಿಸ್ಕೊಳ್ಳೋದು. ಸರ್ ನಾನು ರಂಗಭೂಮಿ ಕಲಾವಿದ, ನನಗೊಂದು ಅವಕಾಶ ಕೊಡಿ. ಹಾಗಾಗಿ ಏನಾಯಿತು, ಬಾಯಿಂದ ಬಾಯಿಗೆ ಬಂದು ಅವರಿಂದ ಇವರಿಂದ ಆಗಿ ನನ್ನ ಅವಕಾಶಗಳು ಶುರು ಆದವು. ಮತ್ತು ನಂದಿನ ಯಾವುದೋ ಒಂದು ಚಿಕ್ಕ ಪಾತ್ರ ಕೊಟ್ಟರು ಕೂಡ ಅದ್ರ ಬಗ್ಗೆ ನಾನು ಗಮನ ಹರಿಸಿ ಏನು ಮಾಡಬೇಕು ಅಂತ ಭಾಳ ಮೊದಲಿನ ಸ್ವಲ್ಪ ಪಾತ್ರ ಬಗ್ಗೆ ಭಾಳ ಕಾಳಜಿ ನನಗೆ. ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ಪರಿಚಯ ಆಗಿ ನನ್ನ ಪಾತ್ರಗಳು ಸಿಕ್ಕಲ್ಲ. ನೀವು ಮೂಲತಃ ಬೀದರ್, ಉತ್ತರ ಕರ್ನಾಟಕದವರು. ಹೌದು. ಬೆಂಗಳೂರಿಗೆ ಹೇಗೆ ಬಂದ್ರಿ ಮೇಡಮ್? ಇದನ್ನ ಈಗ ಸಿನಿಮಾಕ್ಕೆ ಹೋಗ್ಬೇಕಂತೇಳಿ ಬಂದೆ. ಆವಾಗ ಇಲ್ಲಿ ಬಂದ ನಮ್ಗೆ ಯಾರೂ ಪರಿಚಯ ಇಲ್ಲ. ಆವಾಗ ನಾನು ಬೀದರಿಂದ ಬೆಂಗಳೂರಿಗೆ ಬಂದಾಗ 31 ರೂಪಾಯಿ 50 ಪೈಸೆ ಬಸ್ ಚಾರ್ಜ್ ಇತ್ತು. ಆ ಬಸ್ ಚಾರ್ಜ್ ರೆಡಿ ಮಾಡ್ಕೋಬೇಕಂದ್ರೆ ನನಗಾಗಿಲ್ಲ. ಇಲ್ಲಿ ಸಿಂಧೂರಲ್ಲಿ ನಮ್ಮ ಅವರಿದ್ದರು, ನಮ್ಮ ತಾಯಿ ತಮ್ಮ ಮಾಣಿಕಪ್ಪ ಗುಂಜೆಟ್ಟಿ ಅಂತೇಳಿ. ಅವಾಗ ಅವ್ರು ನೆನಪು ಬಂತು ನನಗೆ. ನೆನಪು ಬಂದು ಮಾಮನ ಹತ್ರ ಹೋದ್ರೆ ಅಲ್ಲಿ ದುಡ್ಡು ಸಿಗುತ್ತೆ ಅಂತೇಳಿ ಅಲ್ಲಿ ಬಂದು 4 ದಿವಸ ಸಿಂಧೂರಲ್ಲಿ ಉಳ್ಕೊಂಡು ಅವ್ರ ಹತ್ರ ಬಸ್ ಚಾರ್ಜ್ ತೊಗೊಂಡು ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದು ಹಿಂಗೆಲ್ಲ ಎಲ್ಲೆಲ್ಲಿದ್ದಾರೆ ಡೈರೆಕ್ಟ್ ಕೇಳೋದು. ಅಷ್ಟೇ ಕಾನಿಸ್ಕತ್ರ ಎಲ್ಲರೂ ಸಿಗೋರು. ಅವಾಗ ಎಲ್ಲ ಕಲಾವಿದರು ಕಾನಿಸ್ಕತ್ರ. ಮತ್ತು ಯಾರಾದರೂ ಒಬ್ಬ ಕಲಾವಿದ ಬೇಕು ಅಂದ್ರೆ ಕಾನಿಸ್ಕತ್ರ ಬರೋರು. ಒಡನಾಟ ಜಾಸ್ತಿ ತಾವು ಸುಮಾರು 10-20 ಜನ ಕಲಾವಿದ ನಾವು ಓಡಾಡ್ತಾ ಇದ್ದೀವಿ. ನಾನೆಲ್ಲ ರೂಮಿಗೆ ಹೋದರೆ ಯಾರಿದ್ದಾರೆ ಇಂಥ ಓಡಾಡಿ ಅವ್ರು ನಮಗೆ ಹೇಳೋರು, ನಾವು ಅವ್ರಿಗೆ ಹೇಳೋದು, ಒಬ್ಬರಿಂದ ಒಬ್ಬರಿಗೆ ಸಹಾಯ. ಆ ಥರ ಅವಕಾಶಗಳು ಸಿಕ್ಕು ನನಗೆ. ನಿಮಗೆ ಫಸ್ಟ್ ಸಿನಿಮಾ ನಿಮ್ಮದು ಯಾವುದು? ಫಸ್ಟ್ ಸಿನಿಮಾ ಅಲ್ಲಿ ಬೀದರಲ್ಲಿ ಬರ ಮಾಡಿದೆ, ಚಿಕ್ಕ ಪಾತ್ರ. ಇಲ್ಲಿ ಶಂಕರನಾಥದಿಂದ ಕಂಟಿನ್ಯೂ. ಶಂಕರನಾಥ ಅದರಲ್ಲಿ ಒಂದು ವಿಲೇಜ್ ಪಾತ್ರ. ಆ ಕಡೆ ಒಬ್ಬರು ಗೌಡರು, ಈ ಕಡೆ ಒಬ್ಬರು ಗೌಡರು ಇರ್ತಾರೆ. ಈ ಕಡೆ ಆಂಜನಪ್ಪ, ಆ ಕಡೆ ಹೊನ್ನಯ್ಯವರು, ನಾವು ಮೆಂಬರು, ಹಳ್ಳಿ ಮೆಂಬರ್ಸು. ಅಲ್ಲಿಂದ ಅವ್ರ ಸಿನಿಮಾ 3 ಮಾಡಿದೆ. ಶಂಕರನಾಥ ಮಾಡಿದೆ, ಉತ್ತರ ಭೂಪ ಮಾಡಿದೆ, ಗಂಡು ಗೂಳಿಗಳು ಮಾಡಿದೆ. ಆಮೇಲೆ ನಮ್ಮ ಅನುಭವರಿಂದ ಮೂಲಕ ಕೆಂಡದ ಮಳೆ, ನಮ್ಮ ಗೌರಿಶಂಕರ್, BC ಗೌರಿಶಂಕರ್ ಅವರು ಕ್ಯಾಮ್ರಾಮ್ಯಾನು ವಿತ್ ಅವರು ಡೈರೆಕ್ಷನ್ ಮಾಡಿದರು. ಅಲ್ಲಿ ಹಿಂಗೆ ಅಲ್ಲಿಂದ ಆಮೇಲೆ ಗುರುರಾಜ್ ಹೊಸಕೋಟೆ ಪರಿಚಯ ಆದರು. ಅವರೊಂದು ಪಿಕ್ಚರ್, ಹೀಗೆ ಒಂದು ಸಣ್ಣ ಪುಟ್ಟ ಮಾಡ್ಕೊಂಡು ಇಲ್ಲಿವರೆಗೂ ಜರ್ನಿ ಬಂದಿದೆ. ನೀವು 500ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದೀರಾ. ಹೌದು. ಇಷ್ಟು ಸಿನಿಮಾಗಳಲ್ಲಿ ನೀವು ಸುಮಾರು ಸಿನಿಮಾಗಳಲ್ಲಿ ಭಿಕ್ಷುಕನ ಪಾತ್ರನೇ ಜಾಸ್ತಿ ಇರೋದು. ನಿಮ್ಮ ಒಂದು ಪಾತ್ರದ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಯಾವತ್ತೂ ಅನ್ನಿಸ್ಲಿಲ್ವಾ, ಬೇಜಾರಾಗಲಿಲ್ವಾ, ನನಗೆ ಯಾವಾಗಲೂ ಭಿಕ್ಷುಕನ ಪಾತ್ರನೇ ಕೊಡ್ತಾರೆ ಈ ಇಂಡಸ್ಟ್ರಿಯಲ್ಲಿ ಅನ್ನೋದನ್ನು ನಿಮಗೆ ಬರಲಿಲ್ವಾ ಮನಸ್ಸಿಗೆ? ಇಲ್ಲ ಮೇಡಮ್, ಬರಲಿಲ್ಲ. ಯಾಕಂದರೆ ಏನಾಗುತ್ತಂದರೆ ಇಲ್ಲಿ ಈಗ ನಮ್ಮ ನಿರ್ದೇಶಕರು ಏನು ಪಾತ್ರ ಕೊಡೋದು ಅದನ್ನು ಮಾಡೋದು ನಮ್ಮ ಜವಾಬ್ದಾರಿ. ಮೇಲೆ ಏನಂದರೆ ಅದನ್ನು ಅವಕಾಶ ಕೊಡೋದು ನಿರ್ದೇಶಕರ ಕೈಯಲ್ಲಿರುತ್ತೆ. ಒಬ್ಬ ಸಾಹಿತಿ ಇರ್ಬೋದು, ಅಥವಾ ಇವ್ರ ಕೈ ಇಂಥ ಪಾತ್ರ ಮಾಡಿಸ್ಬೇಕು, ಅಥವಾ ಇವ್ರು ಮಾಡ್ತಾರೆ ಅಂತ ನಿರ್ದೇಶಕರು ನಮ್ಮ ಮೇಲೆ ಭರವಸೆ ಬರಬೇಕು. ಭರವಸೆ ಬಂದಾಗ ಮಾತ್ರ ನಮ್ಗೆ ಬೇರೆ ಪಾತ್ರಗಳು ಸಿಗ್ಲಿಕ್ಕೆ ಸಾಧ್ಯ. ಬಟ್ ಕೆಲವೊಂದು ಕಡೆ ಕೆಲವರು ಚೇಂಜ್ ಪಾತ್ರ ಕೊಟ್ಟರು. ಈಗ ನನಗೆ ನಾನು ಹಾಸ್ಯ ಪಾತ್ರ ಮಾಡ್ಕೊಂಡು ಬರ್ತಾಯಿದ್ದೆ. ಗಿರೀಶ್ ಕಾಸವಳ್ಳಿ ಅವ್ರದ್ದು ಸೀರಿಯಸ್ ಪಾತ್ರ, ಅದು ಕನಶಂಬ ಕುದುರೆನೇರಿ. ಅಲ್ಲಿಂದ ನನಗೆ ಬೇರೆ ಥರ ಪಾತ್ರಗಳು ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಂ. ಈಗ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಅವಾಗ ಇದ್ದರು. ನೀವು ಅವ್ರನ್ನ ಭೇಟಿ ಆಗಿದ್ರ ಅವರ ಒಂದು ಸಿನಿಮಾಕ್ಕೆ? ನಿಮಗೆ ಏನಾದರೂ ಆಸೆ ಆಯ್ತಾ, ನನ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಮಾಡಬೇಕು ಅಂತ ಹೇಳಿ? ಇಲ್ಲ, ಇತ್ತು ಮೇಡಮ್. ಅಲ್ಲಿ ನಾನು ಅವ್ರ ಜೊತೆ ಒಂದು ಮಾಡಿದೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತೇಳಿ ಮಾಡಿದೆ. ಮತ್ತು ನಾವು ರಾಜೇಶ್ ಅವ್ರ ಜೊತೆ ಮಾಡಿದೆ, ಕಲ್ಯಾಣ್ ಕುಮಾರ್ ಅವ್ರ ಜೊತೆ ಮಾಡಿದೆ, ಧೀರೇಂದ್ರ ಗೋಪಾಲ್ ಅವ್ರ ಜೊತೆ ಮಾಡಿದೆ, ಸುಧೀರ್ ಅವ್ರ ಜೊತೆ ಮಾಡಿದೆ, ಆಯಿತು ತೂಗುದೀಪ್ ಶ್ರೀನಿವಾಸ್ ಅವ್ರ ಜೊತೆ ಮಾಡಿದೆ, ದಿನೇಶ್ ಅವ್ರ ಜೊತೆ ಮಾಡಿದೆ, ಆಯಿತು ರಾಜಾನಂದ್ ಅವರು, ಎಲ್ಲ ಹಳೆ ಕಲಾವಿದರು ಎಷ್ಟು ಜನ ಆಯಿತು. ವಿಷ್ಣುವರ್ಧನ್ ಸಾರು, ಅಂಬರೀಷ್ ಅಣ್ಣವರು, ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು, ಎಲ್ಲರ ಜೊತೆನೂ ಪಾತ್ರ ಮಾಡಿದ್ದೀನಿ. ಈ ಎಲ್ಲ ಹಿರಿಯ ಕಲಾವಿದರ ಜೊತೆ ನೀವು ಪಾತ್ರಗಳನ್ನ ಮಾಡಿದ್ದೀರಾ.
ಮತ್ತು ಇವಾಗ ಬರ್ತಾ ಇರೋ ಕಲಾವಿದರ ಜೊತೆಗೂ ನೀವು ಮಾಡ್ತಾ ಇದ್ದೀರಾ. ಹೌದು. ನಿಮಗೆ ಹೇಗೆ ಅನಿಸುತ್ತೆ ಅವಾಗ ಅವ್ರ ಜೊತೆಗೆ ಮಾಡೋದಕ್ಕೂ ಇವಾಗ ಮಾಡೋದಕ್ಕೂ ಯಾವ ಥರ ನಿಮಗೆ ಒಂದು ಏನೇನು ಮೇಡಮ್, ಈಗ ಏನಾಗುತ್ತೆ ಅಂದರೆ, ಈಗ ನಮಗೇನಾಗುತ್ತೆ, ನಮ್ಮ ಪಾತ್ರದ ಬಗ್ಗೆ ನಮಗೆ ಜವಾಬ್ದಾರಿ. ಯಾರೊಬ್ಬರಿಗೆ ಯುವ ನಿರ್ದೇಶಕರು ಇರ್ಬೋದು, ಅವ್ರದ್ದು ಕಥೆ ಇರುತ್ತೆ, ಕಲ್ಪನೆ ಇರುತ್ತೆ, ಅವ್ರು ಏನು ಹೇಳ್ತಾರೋ ಅವ್ರು ಹೇಗೆ ಹೇಳ್ತಾರೋ ಅದ್ರ ತಕ್ಕಂತೆ ನಾನು ಮಾಡ್ತೀನಿ. ನನ್ನ ಪಾತ್ರ ಅಷ್ಟೇ. ಈಗ ಅವರವರಿಗೆ ಕೆಲವೊಂದೆಲ್ಲ ಚೇಂಜ್ ಆಗಿದೆ, ಬಟ್ ನಮಗೇನು ಪಾತ್ರ ಸಿಗುತ್ತೆ ಆ ಪಾತ್ರದ ಬಗ್ಗೆನೇ ನಮಗೆ ಚಿಂತನೆ. ಅಲ್ಲ, ನಿಮ್ಗಿವಾಗ ನಾನು ಹೇಳ್ತಾ ಇರೋದು ಹಿರಿಯ ಕಲಾವಿದರ ಜೊತೆಗೆ ನಿಮ್ಮ ಒಂದು ಸಂಭಾಷಣೆ ಹೇಗಿತ್ತು ಅಂದರೆ ಅವ್ರ ಜೊತೆಗೆ ಮಾಡುವಾಗ ನೀವು ಆ್ಯಕ್ಟಿಂಗ್ ಮಾಡುವಾಗ ಎಕ್ಸ್ಪೀರಿಯೆನ್ಸು ಈಗ ಕಾಟೇರದಲ್ಲೂ ಕೂಡ ಮಾಡಿದ್ದೀರಾ ರೀಸೆಂಟಾಗಿ. ಸೊ ಈ ಕಲಾವಿದರ ಜೊತೆಗೂ ನೀವು ಮಾಡ್ತಾ ಇದ್ದೀರಾ. ಆ ಒಂದು ಎಕ್ಸ್ಪೀರಿಯೆನ್ಸ್ ನಾನು ನಿಮಗೆ ಕೇಳ್ತಾ ಇರೋದು, ಶೂಟಿಂಗ್ ಸ್ಪಾಟ್ ಆಗಿರಲಿ, ಅವರು ಆನ್ ಸ್ಕ್ರೀನು ಆಫ್ ಸ್ಕ್ರೀನಲ್ಲಿ ನಿಮ್ಮ ಒಂದು ಅನುಭವ ಅವ್ರ ಜೊತೆಗೆ ಹೇಗಿರ್ತಾ ಇತ್ತು ಅಂತ ಆ ಒಂದು ಈ ರೀತಿಯಲ್ಲಿ. ಅಂದರೆ ಏನಾಯ್ತು ಮೇಡಮ್, ಆವಾಗ ನಾವು 85-86 ನಾವು ಚಿತ್ರರಂಗಕ್ಕೆ ಬಂದಾಗ ಅವಾಗೆಲ್ಲ ಇವು ಕ್ಯಾರವನ್ ಅದು ಏನೂ ಇರಲಿಲ್ಲ. ಎಲ್ಲ ಕಲಾವಿದರು ಅಲ್ಲಿ ಒಂದು 30-40 ಕುರ್ಚಿ ಹಾಕೋರು, ಯಾರಿದ್ರು ಒಟ್ಟಿಗೆ ಕೂತ್ಕೋಬೇಕು. ಆಯ್ತು, ಏನಾದರೂ ಒಂದು 4-5 ಜನ ಪಾತ್ರ ಇತ್ತಂದ್ರೆ ಒಟ್ಟಿಗೆ ನಾವೆಲ್ಲ ಮಾತಾಡ್ಕೋಬೇಕು, ಈ ಥರ ಒಂದು ವ್ಯವಸ್ಥೆ ಇತ್ತು. ಈಗೇನಾಗಿದೆ, ಕ್ಯಾರವನ್ ಬಂದಮೇಲೆ ಆ ವ್ಯವಸ್ಥೆ ಇಲ್ಲ. ಈಗೇನೇ ಅವ್ರವ್ರ ಪಾತ್ರ ಬಂದಾಗ ಕರೀತಾರೆ, ಪಾತ್ರ ಮಾಡ್ತಾರೆ, ಮತ್ತು ಅವ್ರವರು ಕ್ಯಾನ್ ಕೂತ್ಕೋತಾರೆ. ಆ ಥರ ಒಂದು ವ್ಯವಸ್ಥೆ ಅದು ಚೇಂಜ್ ಆಗಿದೆ ಈಗ. ನಿಮಗೆ ಯಾವುದು ಬೆಸ್ಟು ಅಂತ ಅನಿಸುತ್ತೆ? ಇಲ್ಲ, ನಮಗೇನಿಲ್ಲ ಅಂದ್ರೆ ಮುಂದೆ ಏನಾಗುತ್ತೆ ಅಂದರೆ, ಕಲಾವಿದರು ಎಲ್ಲರೂ ಒಟ್ಟಿಗಿದ್ದಾಗ ಸ್ವಲ್ಪ ಮುಂಚಿತವ್ರು ಮಾತಾಡಿಕೊಂಡ್ರೆ ಯಾರೇನು ಮಾತಾಡ್ತಾರೆ ನಾವೇನು ಇವೆಲ್ಲ ಒಂದು ಚೂರು ಸಿಗುತ್ತೆ, ಡಿಸ್ಕಷನ್ ಮಾಡಿಕೊಂಡು ಮಾಡೋದಕ್ಕೆ ಇರುತ್ತೆ. ಮತ್ತು ದಿಢೀರ್ನೇ ಬಂದಾಗ ಏನಾಗುತ್ತೆ, ಅಷ್ಟು ಮಾಡಲಿಕ್ಕೆ ಒಂಚೂರು ಇದು ಇರಲ್ಲ, ಕಷ್ಟ ಆಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ನಿಮಗೆ, ಯಾಕಂದರೆ ನೀವು ಅವಾಗಿಂದ ಮಾಡ್ಕೊಂಡು ಬಂದಿದ್ದೀರಿ ನೀವೆಲ್ಲ ಥರದ್ದು ಅಂತ ಹೇಳ್ಬಿಟ್ಟು. ಹಾಗೆ ಸರ್, ಇನ್ನೊಂದು ಇಷ್ಟೆಲ್ಲ ಸಿನಿಮಾಗಳಲ್ಲಿ ಮಾಡಿದ್ದೀರಾ ನೀವು, ಇವಾಗಲೂ ಕೂಡ ನೀವು ಸಣ್ಣ ಪುಟ್ಟ ಪಾತ್ರಗಳಲ್ಲೇ ಮಾಡ್ತಾ ಇದ್ದೀರಾ. ಕನ್ನಡ ಚಿತ್ರರಂಗ ನಿಮಗೆ ಯಾವ ಥರ ಸಪೋರ್ಟ್ ಮಾಡ್ತು? ಇಲ್ಲ ಮೇಡಮ್, ಸಪೋರ್ಟ್ ಮಾಡಿದೆ. ಯಾಕಂದರೆ ಈಗ ಒಂದು 550 ಸಿನಿಮಾ ಆಯ್ತು ನಂದು. ಆಮೇಲೆ ನಾನೇ ಒಂದು ಮೇನ್ ಹೀರೋ ಆಗಿ ಮಾಡಿದೆ ನಾನು, 90 ಬಿಡಿ ಮನೆ ನಡಿ ಅಂತ. ಅದು 60 ದಿನ ಹೋಯಿತು. ಮತ್ತು ಅದು ನಮ್ದು ಹೆಂಗಿತ್ತು ಅಂದರೆ, ನಮ್ಮದು ಮೆಸೇಜ್ ಇತ್ತು, ಒಂದು ಹೆಣ್ಣಿಗೊಂದು ಮೆಸೇಜು, ಗಂಡಿಗೊಂದು ಮೆಸೇಜು. ನಮ್ಮ ಸಿನಿಮಾ ನೋಡಿದವರು ಅಂದಾಜು ಒಂದು 200-250 ಜನ ಸ್ವಯಂ ಅವರೇ ಕುಡಿಯೋದು ಬಿಟ್ಬಿಟ್ಟಿದ್ದಾರೆ. ಆಮೇಲೆ ಹೆಣ್ಮಕ್ಳ ಬಗ್ಗೆ, ಒಂದು ಹೆಣ್ಣಿನ ಬಗ್ಗೆ ನಾವು ಒಂದು ಮೆಸೇಜ್ ಕೊಟ್ಟಿದ್ವಿ, ಅದು ಎಲ್ಲರೂ ಒಪ್ಕೊಂಡ್ರು. ಏನು ಸರ್, ಹೆಣ್ಣಿಗೆ ಅಷ್ಟು ಆ ಥರ ಸ್ಥಾನ ಕೊಟ್ಟಿದ್ದೀರಾ ಅಂತೇಳಿ. ಬಟ್ ಅದನ್ನು ಖುಷಿ ಆಯಿತು. 60 ದಿನ ಹೋಯಿತು, ಎಲ್ಲ ಕಡೆಯಿಂದ ಫೋನ್ಗಳು ಬಂತು, ಪತ್ರಿಕೆಯಲ್ಲಿ ಬಂತು, ಮಾಧ್ಯಮದಲ್ಲಿ ಬಂತು, ಸರ್ ತುಂಬ ಚೆನ್ನಾಗಿ ಮಾಡಿದಿರಾ. ಆಯ್ತು, ನಾನೊಂದು ಸಾಂಗು ದರ್ಶನ್ ಸರ್ ಅವ್ರು ಬಿಡುಗಡೆ ಮಾಡಿದರು, ಟೀಸರ್ ಬಂದು ಶರಣವ್ರು ಬಿಡುಗಡೆ ಮಾಡಿದರು. ಅದರಿಂದ ಒಳ್ಳೆಯ ಪ್ರತಿಕ್ರಿಯೆ ಬಂತು. ಸುಮಾರು ಎಲ್ಲರೂ ಹೇಳಿದ್ರು, ಏನು ಸರ್, ಈ ವಯಸ್ಸಿಗೆ ನಿಮ್ಗೆ ಈ ಥರ ಡ್ಯಾನ್ಸ್ ಮಾಡಿದಿರಿ, ಈ ಹಿಂದೆ ನಿಮಗೆ ಒಂದು ಪಾತ್ರ ಸಿಕ್ಕಿದ್ರೆ ಚೆನ್ನಾಗಿತ್ತೇನೋ ಅಂತೆಲ್ಲ ಬಂತು. ಬಟ್ ಅದು ನಂಗೆ ಖುಷಿ ಇದೆ ನನಗೆ. ಯಾಕಂದರೆ ಈಗ ಯಾರೂ ನಮ್ಗೆ ಅವಕಾಶ ಕೊಡಲಿಲ್ಲ ಅಂದರೆ ನಾವು ಇಲ್ಲಿವರೆಗೆ ಬರಲಿಕ್ಕೆ ಚಾನ್ಸೇ ಇಲ್ಲ. ಸರ್, ಇವಾಗ ಕನ್ನಡ ಚಿತ್ರರಂಗದಲ್ಲಿ ನಾನು ಸಂಭಾವನೆ ಬಗ್ಗೆ ಮಾತಾಡಬೇಕು ಅಂತಂದರೆ ನೀವೇನು ಹೇಳ್ತೀರಾ? ನಾನೆಲ್ಲೋ ಕೇಳ್ಪಟ್ಟೆ ನೀವು ಇನ್ನೂ ಬಾಡಿಗೆ ಮನೆಯಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ನಿಮಗೆ ಚಿತ್ರರಂಗದ ಮೇಲೆ ಏನು ಬೇಜಾರಾಗಿಲ್ವಾ? ಇಲ್ಲ, ಬೇಜಾರೇನು ಮೇಡಮ್. ಈಗ ನಾವು ವರ್ಕ್ ಮಾಡ್ತಾಯಿದ್ದು, ವರ್ಕ್ ಸಿಗ್ತಾಯಿದೆ. ಈಗ ಶ್ರೀಮಂತ ಬಡವ ಅದು ಯಾರ ಕೈಯಲ್ಲೂ ಇಲ್ಲ. ಹೆಣ್ಣು ಹೊನ್ನು ಮಣ್ಣು ಯಾವುದು ಅಷ್ಟು ಸುಲಭವಾಗಿ ಸಿಗೋದಲ್ಲ. ನಮಗೇನು ರಂಗಭೂಮಿಯಿಂದ ಬಂದಿದ್ದೀವಿ, ವರ್ಕ್ ಸಿಗ್ತಾಯಿದೆ, ವರ್ಕ್ ಮಾಡ್ತಾಯಿದ್ದೀವಿ. ಇದೇ ನಮಗೊಂದು ಮನೆ ಮಾಡ್ಕೋಬೇಕು ಅಂತ ಆಸೆ ಇದೆ. ನೋಡೋದು ಸಂದರ್ಭ ದೇವರು ಏನು ಕೊಡ್ತಾನೆ ನೋಡೋಣ. ಹಾಗೆ ಸರ್, ಈಗ ಕಾಟೇರ ಚಿತ್ರ ಬಗ್ಗೆ ಮಾತಾಡ್ತೀನಿ. ಕಾಟೇರ ಚಿತ್ರದಲ್ಲಿ ಚೊಂಗ್ಲ ಆ ಒಂದು ಪಾತ್ರ ತುಂಬಾ ಚೆನ್ನಾಗಿದೆ. ನಾನು ಒಂದು 2-3 ಸರ್ತಿ ಸಿನಿಮಾನ ನೋಡಿದೆ. ನಾವು ಡೈಲಾಗ್ ಹೇಳ್ತಾ ಆ್ಯಕ್ಟಿಂಗ್ ಮಾಡೋದು ತುಂಬಾ ಸುಲಭ. ನಿಮಗೆ ಡೈಲಾಗೇ ಇಲ್ಲ, ಅಲ್ಲಿ ಮೂಕ ಅಭಿನಯ ಪಾತ್ರ. ನಿಮ್ಮಿಂದ ಹೇಗೆ ಅದು ಅಷ್ಟು ಈಸಿ ಆಯಿತು? ಇಲ್ಲ ಮೇಡಮ್, ಏನಾಗುತ್ತದೆ, ಒಂದು ಈ ರಂಗಭೂಮಿಯಲ್ಲಿ ಏನು ಕೆಲಸ ಮಾಡ್ತಾರಲ್ಲ ಅವರಿಗೆ ಅವ್ರ ಪಾತ್ರ ಅಲ್ಲದೇ ಬೇರೆ ಪಾತ್ರಗಳನ್ನ ನೋಡ್ತಾರೆ ಅವರು. ನಮ್ಮಲ್ಲಿ ಹೇಗಿದೆ, ಒಂದು ನಮ್ಗೆ ಮೊದಲು ಹೇಗಿತ್ತು ರಂಗಭೂಮಿಯಲ್ಲಿ ಅಂದರೆ, ನಮಗೆ ನಮ್ಮ ಪಾತ್ರ ಮುಗೀತಂದರೆ ನಾವು ಹೋಗಿ ಎಲ್ಲೋ ಒಂದು ಕೂತ್ಕೊಳ್ಳೋದು ಅವೆಲ್ಲ ನಾವು ಮಾಡ್ತಾ ಇರಲಿಲ್ಲ. ವಿಲನ್ ಪಾತ್ರ ಮಾಡೋರು ಹೇಗೆ ಮಾಡ್ತಾರೆ, ಹೀರೋ ಪಾತ್ರ ಮಾಡೋರು ಹೇಗೆ ಮಾಡ್ತಾರೆ, ದುಃಖದ ಪಾತ್ರ ಮಾಡೋರು ಹೇಗೆ ಮಾಡ್ತಾರೆ, ಗೆಸ್ಟ್ ಪಾತ್ರ ಮಾಡೋರು ಹೇಗೆ ಮಾಡ್ತಾರೆ, ಪೂಜಾರಿ ಪಾತ್ರ ಮಾಡೋರು ಹೇಗೆ ಮಾಡ್ತಾರೆ, ಪೊಲೀಸ್ ಪಾತ್ರ, ಇವೆಲ್ಲ ನಮ್ಗೆ ಗಮನ ಇತ್ತದು. ಆ ಕಲಾವಿದರಿಗೆ ಏನಿರ್ತಾರೆ, ಪ್ರತಿಯೊಬ್ಬರಿಗೂ ಗಮನ ಇರುತ್ತೆ. ಅವರು ತರುಣ್ ಸರ್ ಹೇಳಿದರು, ಅಣ್ಣ ಈ ಥರ ಇದೆ ಪಾತ್ರ, ಒಂದು ನಿಮ್ಮ ಮಾತಿಲ್ಲ, ಮೂಗನ್ ಪಾತ್ರ, ಈ ಥರ ಬೇಕು ನನಗೆ, ಈ ಥರ ಬೇಕು. ನಾನು ಇದು ಮಾಡಿದೆ, ಓಕೆ, ಇದು ಓಕೆ, ನನಗೆ ಈ ಥರ ಬೇಕು ನನಗೆ. ಅವ್ರಿಗೆ ನನಗೆ ಏನಾರು ಮತ್ತು ಬೇರೆ ಥರ ನಾನು ನಿಮ್ಮನ್ನ ಹೇಳ್ತೀನಿ, ಅದು ನಿಮ್ಮ ಇದರಲ್ಲಿ ತೊಗೊಳ್ಳಿ ನೀವು ಅಂತೇಳಿ ಅವರು ಹೇಳಿದ್ರು. ಮೊದಲೇ ಮೂಗನ ಪಾತ್ರ, ಬಟ್ ಎಲ್ಲ ಕಡೆ ನೀವೆಲ್ಲ ಮೊದಲು ಹಾಸ್ಯ ಮಾಡಿ ನಿಮಗೆ ಇದು ಇದೆ ಅಂತ. ಇಲ್ಲ ಸರ್, ನಾನು ಮಾಡ್ತೀನಿ ಅಂತೇಳಿ ಮಾಡಿದೆ. ಬಟ್ ಒಳ್ಳೆಯದು, ಜನಗಳ ಪ್ರತಿಕ್ರಿಯೆ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಹಾಗೆ ದರ್ಶನ್ ಅವರ ಜೊತೆಗೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ಕಾಟೇರ ಮಾಡ್ತಾ ಇದ್ರಲ್ಲ, ಆ ಒಂದು
ಶೂಟಿಂಗ್ಗಳಾಗಲಿ ಅವ್ರ ಜೊತೆಗೆ? ಇಲ್ಲ ಮೇಡಮ್, ಅವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಕಲಾವಿದ್ರ ಬಗ್ಗೆ, ಸಣ್ಣ ಕಲಾವಿದ ಆಗಲಿ ದೊಡ್ಡ ಕಲಾವಿದ ಆಗಲಿ ಅವ್ರಿಗೆ ಒಂದು ಭಾಳ ಒಂದು ಕಾಳಜಿ ಇದೆ. ಈಗ ನಾವೇನು ಮಾಡ್ಬೇಕಾದ್ರೆ ಅವರು ಎಲ್ಲ ನಮ್ಮ ಜೊತೆ ಕೆಲವು ಸರಿ ಅಂದ್ರೆ ಏನು ರೀ ಬಿರೋದ್ರು ಎಲ್ಲ ಈಗ ಒಂದು ಯಾರೋ ಬೇಡ ಇಲ್ಲಿ ಕೂತ್ಕೋತೀಯಪ್ಪ, ಹಿಂದಕ್ಕೆಲ್ಲ ಇತ್ತು ಭಾಳ ಚೆನ್ನಾಗಿತ್ತು ನಮ್ಮ ತಂದೆಯವ್ರ ಕಾಲದಲ್ಲಿ ಈಗಂತ ಅವರು ಜಾಸ್ತಿ ಅವ್ರು ಕ್ಯಾರವಾನ್ಗೆ ಹೋಗಿಲ್ಲ. ನೀವು ಅವ್ರ ತಂದೆಯವ್ರ ಜೊತೆಗೂ ಕೂಡ ಮಾಡಿದ್ದೇನೆ ನಾವು. ಅವಾಗೆಲ್ಲ ಅವರಿಗೆ ನಾವು ಎಲ್ಲರಿಗೂ ಅಣ್ಣನೇ ಅಂತೀವಿ ನಾವು. ಈಗ ತೂಗುದೀಪ ಅಣ್ಣ, ಸುಂದರ್ ಕೃಷ್ಣ ಅರಸ್ ಅವರಿಗೆ ಕೆಲವರು ಸುಂದರಣ್ಣ ಅಂತಿದ್ರು, ಕೆಲವರು ಅರಸಣ್ಣ ಅಂತಿದ್ರು. ದಿನೇಶ್ ಅವರು ದಿನೇಶ್ ಅಣ್ಣ, ರಾಜೇಶ್ ಅಣ್ಣ, ಗೋಪಾಲ ಗೋಪಾಲಣ್ಣ, ಸುಧೀರಣ್ಣ, ಈ ಥರ. ಮತ್ತು ಅವಾಗ ಒಂದು ಏನಿರ್ತಿತ್ತು ಅಂದರೆ ಅವರೆಲ್ಲ ಇದ್ದಾರೆ ಅಂದರೆ ನಮಗೊಂದು ಪಾತ್ರ ಸಿಗುತ್ತೆ ಅಂತ ನಮಗೊಂದು ನಿರೀಕ್ಷೆ. ಅವರು ಹೇಳೋರು, ಒಂದು ಮಾಡ್ತಾಯಿದ್ರೆ ಕಣೋ ಹಳ್ಳಿ ಸಿನಿಮಾ, ಅವಕಾಶ ಇರುವ ಸ್ವಲ್ಪ ಹೋಗಿ ನೋಡಿ ನೀನು, ಬೇಕಾದ್ರೆ ನನ್ನ ಹೆಸರು ಹೇಳು ಅಂತ. ನನ್ನ ಹೆಸರು ಹೇಳು ಅಂದರೆ ನಮಗೊಂದು ಧೈರ್ಯ, ಒಂದು ಪಾತ್ರ ಸಿಗುತ್ತೆ ಅಂತ. ಹಾಗಾಗಿ ಅವ್ರು ಏನಿತ್ತು ಅವಾಗೆಲ್ಲ ಸ್ವಲ್ಪ ರಂಗಭೂಮಿ ಕಲಾವಿದರು ಅಂದರೆ ಸ್ವಲ್ಪ ಅವರು ಜಾಸ್ತಿ ಒಂದು ಇದು ಮಾಡೋರು. ಅವ್ರಿಗೆ ಗೊತ್ತು, ಅವ್ರಿಗೆ ರಂಗಭೂಮಿ ಕಲಾವಿದರು ನೋವುಗಳೇನು, ಕಷ್ಟ ಏನು, ಜೀವನ ಕಷ್ಟ ಅಂತೆಲ್ಲ. ಅವಾಗೇನು ಹಳೆ ಕಲಾವಿದ್ರು ಏನಿದ್ರು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಮಾಡಿದಾಗೆ ನಮ್ಗೆ ಅಲ್ಲಿ ಒಂದು ಪಾತ್ರ ಇಲ್ಲೊಂದು ಪಾತ್ರ ಆಮೇಲೆ ಸಿಗ್ತಾಯಿತ್ತು. ಆಮೇಲೆ ಒಂದು ಸಾರಿ ಶಂಕರ್ನಾಗ್ ಅವ್ರದ್ದು 83-84 ಇರಬೇಕು, ಕರಿನಾಗ ಅಂತ ಒಂದು ಸಿನಿಮಾ, ಕರಿನಾಗ ಅಂತೇಳಿ. ಶಂಕರ್ನಾಗ್ ಅವ್ರ ಹೀರೋ. ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಇದು ಶೂಟಿಂಗ್. ಅದು ನಾನಲ್ಲಿ ಪಾಂಡವಪುರ ಹತ್ತಿರ ಒಂದು ಹಳ್ಳಿಗೆ ನಾವು ಹೋಗಿದ್ದೆವು, ಕ್ಯಾತ್ನಹಳ್ಳಿ ಅಂತೇಳಿ. ಏಕಪಾತ್ರ ಮೇಲೆ ಮಾಡಲಿಕ್ಕೆ ಹೋದಾಗ ಅಲ್ಲಿಂದು ಯಾರೂ ಸಿಗಲಿಲ್ಲ. ಅಲ್ಲಿಂದ ನಾವು ಸೀದಾ ಮೈಸೂರು ಹೋದ್ವಿ. ರಾತ್ರಿ ಒಂದು ಜಿಯೋ ಹೋಟ್ಲ್ ಅಂತ ಹೇಳಿದ್ದಿಲ್ಲ ಮೈಸೂರಲ್ಲಿ. ರಾತ್ರಿ ಹೋದಾಗ ನನ್ನ ಜೊತೆ ಒಬ್ಬರು ತೆಕ್ಕಟೆ ಗೋಪಾಲ್ ಅಂತ ಹೇಳಿದರು. ನನಗಷ್ಟು ಮೈಸೂರು ಪರಿಚಯ ಇಲ್ಲ. ಅವರೇ ಅಂದರೆ ಇಲ್ಲಿ ಜಿಯೋ ಹೋಟೆಲ್ನಲ್ಲಿ ಯಾರಾದರೂ ನಮಗೆ ಕಲಾವಿದರು ಸಿಗ್ಬೋದು, ದಿನೇಶ್ ಅಣ್ಣ ಅಥವಾ ಸುಧೀರಣ್ಣ, ಸುಂದರ್ ಕೃಷ್ಣ ಹಿಂಗೆಲ್ಲ ಅಂದರು. ಹೋದರೆ ಅಷ್ಟೊತ್ತಿಗೆ ನಾವು ಹೋದಾಗ ರಾತ್ರಿ 10-10:30 ಆಗಿತ್ತು. ಹೋದಾಗ ಅಲ್ಲಿ ಪರಿಚಯ ಮಾಡ್ಕೊಂಡು ಹೋದೆ. ಅವ್ರು ದಿನೇಶ್ ಅಣ್ಣ ಅವ್ರು ಕಾಮಿಡಿ ಮಾಡಿದ್ರು. ಅವ್ರು ಗೋಪಾಲ್ ಅವ್ರಿಂದೇ ದಿನೇಶ್ ಅಣ್ಣ ನೀವೇ ಭೇಟಿ ಮಾಡಿ ಹೇಳಿ ನೀವು ಅಂತ ಅವ್ರು ನನಗೆ ಮುಂದೆ ಬಿಟ್ಟು ನಾನು ಹೋದೆ. ಹಿಂಗೆ ತಟ್ಟಿ ಬಾಗಿಲು ಸರಿಸಿ ಹೋಗಿ, ಅಣ್ಣ ನಮಸ್ತೆ ಅಂತಾನ. ಅವ್ರು ಕಾಮಿಡಿ ಮಾಡೋಣ, ನಾನು ಅಣ್ಣ ನೀನು ನನ್ನ ಬಿಟ್ಟು ಎಲ್ಲಿ ಹೋಗಿದ್ದೀಯಾ ಅಂದರು. ನಾನು ಗಾಬರಿ ಆಗ್ಬಿಟ್ಟೆ. ಎಂದು ನಾನು ಏನು ಹಿಂಗಂತಾನೆ ಅಂದರು. ನಮಸ್ತೆ ಸಾರ್, ನಾನು ಸಾರ್ ಯಾವ ಆಫೀಸಲ್ಲಿ ಕೆಲಸ ಮಾಡ್ತೀನಿ ಈ ಥರ. ನಾನು ಗಾಬರಿಬಿಟ್ಟು ಆಮೇಲೆ ಬನ್ನಿ ಒಳಗೆ ಬನ್ನಿ, ಏನು ನಿಮ್ಮ ಹೆಸರು? ಅಣ್ಣ ನನ್ನ ಹೆಸರು ವೈಜನಾಥ್ ಅಂತೇಳಿ. ಯಾವ ಊರು? ಹಿಂಗೆ ಬೀದರು. ಏನು ಕೆಲಸ ಮಾಡ್ತೀರಿ? ಅಣ್ಣ ರಂಗಭೂಮಿನ ಮಾತು ಕೂರಿಸಿ ಊಟ ಮಾಡಿದಿರ ಅಂತ. ಇಲ್ಲ ಅಣ್ಣ ಇನ್ನೂ ಮಾಡಿಲ್ಲ ಅಂದರೆ ಮತ್ತು ಊಟ ತರಿಸಿ ನಮ್ಮ ಗೋಪಾಲ ಕರೆಸಿ ಊಟ ಮಾಡಿ ಅವತ್ತಲ್ಲೇ ಇಟ್ಕೊಟ್ರು. ದಿವಸ ಹೇಳಿದರು, ಏನು ಕೆಲಸ ನಿಮ್ಮ ಬೆಳಗ್ಗೆ? ಏನಿಲ್ಲ ಅಣ್ಣ ಏಕಪಾತ್ರ ಅಭಿನಯಕ್ಕೆ ಬಂದಿದ್ವಿ, ಯಾರೊಬ್ಬರು ಸಿಗಲಿಲ್ಲ, ಹಂಗೆ ಮೈಸೂರು ಬಂದಿರೋಣ, ಇಲ್ಲೆಲ್ಲ ಸ್ಕೂಲ್ ಹೋಗಬೇಕು ಓಡಾಡಬೇಕು ಅಂತ. ಮತ್ತು ಕೆಲಸ ಮಾಡಿ ಇವತ್ತು ಕರಿನಾಗಂತ ಒಂದು ಪಿಕ್ಚರ್ ಶೂಟಿಂಗ್ ಪ್ರೀಮಿಯರ್ ಸ್ಟುಡಿಯೋ ಬನ್ನಿ ನೋಡೋಣ, ಡೈರೆಕ್ಟರ್ ಅವ್ರು ಬಂದರೆ ಒಂದು ಭೇಟಿ ಮಾಡಿ, ಒಂದು ಪಾತ್ರ ಮಾಡಿದ್ರೆ ಏನೋ ಒಂದು ಸ್ವಲ್ಪ ಕೊಡ್ತಾರೆ ನೀವು ಅಂತಂದರು. ಅವತ್ತು ಅವ್ರು ಸುಂದರ್ ಕೃಷ್ಣ ಅರಸ್ ಅವರು ಬಂದರು. ಅವರಿಗೂ ಪರಿಚಯ ಮಾಡಿಸ್ಕೊಂಡ್ವಿ. ಬಂದರೆ ಬನ್ನಿ ಅಂತ ಅವ್ರು ಇಬ್ಬರು ಕರ್ಕೊಂಡೋಗಿ ಡೈರೆಕ್ಟರ್ ಅವ್ರಿಗೆ ಪರಿಚಯ ಮಾಡಿಸಿದ್ರು. ಹೇಳಿದರು ರಂಗಭೂಮಿ ಕಲಾವಿದರು, ಒಳ್ಳೆ ಕಲಾವಿದರು, ನೋಡಿ ಒಂದು ಯಾರು ಪಾತ್ರ ಇದ್ರು ಕೊಡಿ ಪಾಪ ಅಂತಂದರು. ಅವರು ಅಂದ್ರೆ ಇಲ್ಲ ಅಣ್ಣ ಇವತ್ತು ಒಂದು 5-6 ದಿವಸ ಬಿಟ್ಟು ಬಂದರೆ ಒಂದು ಪಾತ್ರಗಳಿದೆ ನಾವು ಕೊಡಿಸ್ಬೋದು ಅಂದರು. ಅಂದರೆ ಇರ್ತೀರಿ ಏನೋ ಅಂತ. ಇಲ್ಲ ಅಣ್ಣ ಇದರ ಬೇರೆ ಕಡೆ ಹೋಗ್ಬೇಕು ನಾವು ಅಂದ. ಮತ್ತಲ್ಲಿ ಅವ್ರು ಏನು ಹೇಳಿದ್ರು, ನನಗೊಂದು 200 ರೂಪಾಯಿ, ನಮ್ಮ ಸ್ನೇಹಿತರು 200 ರೂಪಾಯಿ ಕೊಡಿಸಿದ್ರು. ಸುಂದರ್ ಕೃಷ್ಣ ಅರಸ್ ಅವರು ಮತ್ತು ದಿನೇಶ್ ಅಣ್ಣವ್ರು ಸೇರಿ ನಮ್ಗೆ 200 ರೂಪಾಯಿ ಅಂದರೆ ದಿನ 5 ರೂಪಾಯಿಗೆ ಖರ್ಚಿತ್ತು ನಮಗೆ ಅವಾಗ. ಆ 200 ರೂಪಾಯಿ ಅಂದರೆ ನಮಗೆ ಎಷ್ಟೋ ಹೆಲ್ಪ್ ಆಗೋಯ್ತು. ಅದು ನಮಗೆ ದೊಡ್ಡ ಅಮೌಂಟ್ ಅದು. ಹೌದು ಸರ್, ಇವಾಗ ಇಷ್ಟು ಜೋಶಲ್ಲಿ ನೀವು ಮಾಡ್ತೀರಾ, ಏನು ಏಜ್ ಇರ್ಬೋದು ನಿಮಗೆ? ನನಗೆ 72 ಇದೆ ಮೇಡಮ್. 72. ಆ ಒಂದು ಅಭಿನಯ ನೋಡಿದ್ರೆ ಏನು ಎನರ್ಜಿಯಲ್ಲಿ ಮಾಡ್ತೀರಾ ನೀವು. 18-19ರಲ್ಲಿ ಬಂದೆ ಸಿನಿಮಾ ರಂಗಕ್ಕೆ ಅಂತ ಹೇಳ್ತೀರಾ, ಅದೇ ಎನರ್ಜಿ ಇವಾಗಲೂ ಇದೆ ಅಂತಲೇ ಹೇಳ್ಬೋದು. ಹೌದು ಮೇಡಮ್. ಹೌದು. ಹೇಗೆ ಬರುತ್ತೆ ಸರ್ ಈ ಒಂದು ಎನರ್ಜಿ ನಿಮಗೆ? ಇಲ್ಲ ಗೊತ್ತಿಲ್ಲ ಮೇಡಮ್, ಅದು ಏನಿದೆ ಗೊತ್ತಿಲ್ಲ. ಮೇಕಪ್ ಹಾಕ್ಕೊಂಡು ಬಂದುಬಿಟ್ರೆ ನಮ್ಗೆ ಏನಾಗುತ್ತೆ, ಆ ಪಾತ್ರದ ಒಂದು ಇನ್ನುವಲ್ಲು ಆಮೇಲೆ ಮೇಕಪ್ ಹಾಕ್ಕೊಂಡು ಬಂದರೆ ಅದು ಆಟೋಮೆಟಿಕ್, ಅದು ನಮ್ಮ ಕೈಗೂ ಇಲ್ಲ, ಅದು ಬಂದುಬಿಡುತ್ತೆ. ಅದು ಹೌದು ಖಂಡಿತ. ಯಾಕಂದ್ರೆ ನಮಗೇನಂದರೆ ಈಗ ನಾವು ಪಾತ್ರ ಏನಾದ್ರು ಹೆಚ್ಚು ಕಡಿಮೆ ಮಾಡಿದೀವಿ ಅಂದರೆ, ನಿರ್ದೇಶಕರು ಒಪ್ಪಲಿಲ್ಲ ಅಂದರೆ, ಪ್ರೇಕ್ಷಕರು ಒಪ್ಪಲಿಲ್ಲ ಅಂದರೆ ಹಾಗೆ ಇವೆಲ್ಲ ನಮಗೂ ಒಳಗಡೆ ಕಾಡ್ತಾ ಇರುತ್ತೆ. ನಮಗೆ ಯಾವ ಪಾತ್ರ ಕೊಟ್ಟರು ಏನು ಮಾಡಬೇಕು ಅನ್ನೋದು ಚಿಂತನೆ ಇರ್ತದೆ. ಅದು ಬೇರೆ ನಮಗೇನು ಬೇರೆ ಇರುವುದೇ ಇಲ್ಲ ನಮ್ಗೆ. ಅದು ಆ ಥರದಲ್ಲ. ನೀವು ಬೇಸಿಕಲಿ ಇದನ್ನೆಲ್ಲ ನೋಡಿದ್ರೆ ಚೆನ್ನಾಗಿ ವಾಕು, ಎಕ್ಸಸೈಸು, ಫುಡ್ಡು ಎಲ್ಲನೂ ಉತ್ತರ ಕರ್ನಾಟಕದವರು ರೊಟ್ಟಿ ತಿಂತೀರ ನೀವು. ಸೊ ತುಂಬಾ ಗಟ್ಟಿ. ಸೊ ಈ ಅಭಿನಯಕ್ಕೆ ಸರ್, ಕಾಟೇರ ಚಿತ್ರದಲ್ಲಿ ನೀವು ಇಷ್ಟು ಚೆನ್ನಾಗಿ ಅಭಿನಯಿಸಿದ್ದೀರಾ. ತರುಣ್ ಸರ್ ಜೊತೆಗೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಸಿನಿಮಾ ಪೂರ್ತಿ ಮುಗಿಯೋವರೆಗೂ? ಇಲ್ಲ ಮೇಡಮ್, ಅವ್ರು ಯಾಕಂದರೆ ಆಲ್ರೆಡಿ ಅವರೊಬ್ಬ ಕಲಾವಿದ್ರ ಮಗ. ಅವ್ರ ತಾಯಿನೂ ಕಲಾವಿದೆ, ತಂದೆನೂ ಕಲಾವಿದೆ. ಮತ್ತು ಚಿಕ್ಕ ವಯಸ್ಸಿನಿಂದ ಅವರು ಸುಧೀರಣ್ಣವ್ರ ಮನೇಲಿ ಇರ್ತದೆ, ನಾಟಕದವ್ರು ಬರೋದು ಹೋಗೋದು,
ನಾಟಕ ಪ್ರಾಕ್ಟೀಸ್ ಮಾಡೋದು ಅಥವಾ ನಾಟಕ ಬರ್ಸೋದು ಇವೆಲ್ಲ ಒಡನಾಟ ಇತ್ತು. ಆ ಒಂದು ಪರಿಸರದಲ್ಲಿ ಬೆಳೆದವರು ಅವ್ರ ವಯಸ್ಸು ಚಿಕ್ಕದಿರ್ಬೋದು, ಬಟ್ ಅವ್ರಿಗೆ ಅನುಭವ ತುಂಬ ಚೆನ್ನಾಗಿದೆ. ಯಾಕಂದ್ರೆ ನಾವು ನೋಡ್ತೀವಲ್ಲ, ಅವ್ರು ಪ್ರತಿಯೊಂದು ಅವರು ಕೋಪ ಮಾಡ್ಕೊಳ್ಳಲ್ಲ, ಆರಾಮಾಗಿ ನೋಡ್ತಾರೆ. ಇಲ್ಲ ಹೀಗೆ ಬೇಕು ಮತ್ತು ಹತ್ತಿರ ಬಂದು ಇಲ್ಲ ಅದು ಹಾಗೆ ಬೇಡ, ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ, ಇದು ಒಂಚೂರು ಜಾಸ್ತಿ ಮಾಡ್ಕೊಳ್ಳಿ, ಈ ಥರ ಅಂತ ಹೇಳಿ ಭಾಳ ಕೂಲಾಗಿ ಪಾತ್ರ ಮಾಡಿಸ್ತಾರೆ. ಕೂಗಾಡೋದು ಕೋಪ ಏನೂ ಇಲ್ಲ, ಆರಾಮಾಗಿ ಅವ್ರು ಸಣ್ಣವರೇ ಇರಲಿ ದೊಡ್ಡವರೇ ಇರಲಿ ಬಂದು ಕ್ಲೀನಾಗಿ ಬಂದು ಏನು ರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆವರೆಗೂ ಕೂಡ ಮಾಡಿದ್ದೀವಿ. ನೈಟ್ ಸೀನ್ಗಳೆಲ್ಲ ಇತ್ತು. ಭಾಳ ಕೂಲಾಗಿ ಮಾಡ್ತಾರೆ. ಹೇಳ್ತಾರೆ ಅಣ್ಣ ಏನಿಲ್ಲ ಚೆನ್ನಾಗಿದೆ, ಒಂಚೂರು ಇದು ಜಾಸ್ತಿ ಮಾಡ್ಕೊಳ್ಳಿ, ಒಂಚೂರು ಜಾಸ್ತಿ ಬೇಕು, ಇದು ಒಂಚೂರು ಕಮ್ಮಿ ಇರಲಿ. ಅಂದರೆ ಭಾಳ ಕ್ಲೀನಾಗಿ ಹೇಳ್ತಾರೆ ಅವರು, ಭಾಳ ಚೆನ್ನಾಗಿ ಮಾಡ್ತಾರೆ. ಯಾರಿಗೂ ಬೇಜಾರು ಮಾಡಿದ್ರೆ ಬಗ್ಗೆ ಅವರು ತಿಳಿಸಿ ಹೇಳ್ತಾರೆ. ಇಲ್ಲ ಯಾಕಂದರೆ ಅವರು ಈಗ ರಂಗಭೂಮಿಯಿಂದ ಯಾರು ಬಂದಿರ್ತಾರೋ ಸ್ವಲ್ಪ ಕೋಪ ಕಮ್ಮಿ ಇರುತ್ತೆ. ಯಾಕಿರುತ್ತೆ ಅಂದರೆ ಈ ನೋವುಗಳು ತಿಂದು 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 ಕೋಪನ ಎಲ್ಲೋ ಓಡೋಗಿರುತ್ತೆ. ಅದು ಹೌದು, ಆ ನೋವಿನ ಮಧ್ಯೆ ಅದು ಕೋಪ ಇರೋದಿಲ್ಲ. ದಿನ ಒಂದು ನೋವುಗಳು ಅನುಭವಿಸ್ತೀವಿ. ನಾನೇ ಫಸ್ಟ್ ಬೆಂಗಳೂರಿಗೆ ಬಂದಾಗ ಯಾರೂ ಗೊತ್ತಿಲ್ಲ ಅಂಥೇಳಿ ರೈಲ್ವೆ ಸ್ಟೇಷನಲ್ಲೂ ಮಲ್ಕೊಂಡೆ, ಬಸ್ ಸ್ಟ್ಯಾಂಡಲ್ಲೂ ಮಲ್ಕೊಂಡೆ, ಯಾರ್ದೋ ಅಂಗಡಿ ಮುಂದೆ ನಿಂತ್ಕೊಂಡೆ, ಹೋಗ್ರಿ ಆ ಕಡೆ ಅಂತ ಓಡಿಸಿದ ದಿನವೂ ಉಂಟು, ಉಪವಾಸ ದಿನಗಳೂ ಉಂಟು. ನೀರು ಕುಡಿದ್ರೂ ಮಲ್ಕೊಂಡಿದ್ದೀವಿ. ಕೆಲವೊಂದು ಕಡೆ ಒಂದು 10 ಪೈಸೆ ಕಡಲೆ ಬೀಜ, ಮೆಕ್ಕೆಜೋಳ ಇವೆಲ್ಲ ಎಲ್ಲ ಅನುಭವಿಸ್ಬಿಟ್ಟಿದ್ವಿ. ಇದು ಅನುಭವಿಸಿಲ್ಲ ಅನ್ನೋ ಮಾತೇ ಇಲ್ಲ. ಈಗ ನನ್ನ ಪ್ರಕಾರ ಈಗ ನನ್ನಷ್ಟು ನೋವುಗಳು ಯಾರೂ ಅನುಭವಿಸಿಲ್ಲ ಅಂತ ಒಂದು ಅನಿಸಿಕೆ. ಅಷ್ಟು ನೋವುಗಳು ಏನೇ ಯಾವ ಥರ ನೋವು ಎಲ್ಲವೂ ಅನುಭವಿಸ್ಬಿಟ್ಟಿದ್ವಿ. ಸ್ನಾನಕ್ಕೆ ನೀರು ಸಿಕ್ಕಿಲ್ಲ, ಬಟ್ಟೆ ಒಗ್ಯೋಕ್ಕೆ ಜಾಗ ಸಿಕ್ಕಿಲ್ಲ, ಮಲ್ಕೊಳ್ಳೋಕೆ ಜಾಗ ಸಿಕ್ಕಿಲ್ಲ, ನಿಂತ್ಕೊಳ್ಳೋಕೆ ಜಾಗ ಸಿಕ್ಕಿಲ್ಲ, ಯಾರು ಪರಿಚಯ ಇಲ್ಲ, ಕೆಲಸ ಇಲ್ಲ, ಕೈಯಲ್ಲಿ ದುಡ್ಡಿಲ್ಲ, ಎಲ್ಲ ರೀತಿ ಟೋಟ್ಲಿ ನೀಲ್ ಪಾಯಿಂಟ್. ಮತ್ತು ಇಲ್ಲಿವರೆಗೂ ಹೇಗೆ ಜರ್ನಿ ಬಂದೀವೋ ಅದು ದೇವರ ಬಲ ಅಷ್ಟೇ. ಬಂದರು ದೇವ ಪ್ರಭಾವ ದಿಗಡ್ತಯ ಜನ ಬಲ ಜಲಾಯಿಸಾರತಿ ನಾನು ದಾರೆಂದರೆ ಆ ತಳ ಈ ತಳ ಸೋತಳ ಮೈತಳ ರಸುತಳ ಪಾತಳ ಇಂಥ 56 ದೇಶ ಮತ್ತು 3 ಲೋಕಗಳನ್ನು ಗಮನ ಮಾಡುವಂಥವ ನಾನು. ಮತ್ತು ಕೈಲಾಸ ಭವನದಲ್ಲಿ ಸಾಕ್ಷಾತ್ ಪರಮೇಶ್ವರನ ಅರ್ಧಾಂಗಿಗಳಾದ ಪಾರ್ವತಾದೇವಿ ಅಂಗಬೆವರಲ್ಲಿ ಹುಟ್ಟಿದಂಥ ಗಜಾನನ ಗಣಪತಿ ಎಂದು ಕರೆಯಲು ಧೂತ ಕೇಳೆನ್ನ ಮಾತ.